ನಿಮ್ಮ ಈ ಹಾಡುಗಳ ಜರ್ನಿಯಲ್ಲಿ ಯಾವುದು ಒಂದು ಅನ್ಎಕ್ಸ್ಪೆಕ್ಟೆಡ್ ಹಿಟ್ ಅಂತ ಅನಿಸ್ತು? ಅಂದ್ರೆ ನಾನು ಇದು ಯೋಚನೆ ಮಾಡಿರ್ಲಿಲ್ಲ, ಬಟ್ ತುಂಬಾ ದೊಡ್ಡ ಹಿಟ್ ಕೊಡ್ತು ನಂಗೆ. ಅಂದ್ರೆ ಅದು ಯಾವ ಹಾಡು? ನಾನು ಚಿತ್ರ ಇಬ್ರೇ ಹಾಡ್ಬೇಕು ಅಂತ ಹಾಡಿದ್ದು ಡ್ಯುಯೆಟ್ ಹಾಡು. ಪಿಕ್ಚರ್ ಹೋಗ್ ಕೂತ್ಕೊಂಡ್ರೆ ನೋಡ್ತಾ ಇದ್ರೆ ನನ್ನ ಹೆಸರು ಬರ್ಲೇ ಇಲ್ಲ. ಆ ಹಾಡು ವಾಣಿ ಜಯರಾಮ್ ಹಾಡಿದ್ದಾರೆ. ಮದ್ರಾಸಿಂದ ಬರೋರ್ಗೆ 5,000 ರೂಪಾಯಿ ಕೊಡೋರು, ನಮ್ಗೆ 500 ರೂಪಾಯಿ ಕೊಡೋರು. ಅದಕ್ಕೆ ನಾನು ಬೇಜಾರಾಗಿ ನಾನು ಹಾಡಲ್ಲ ಇನ್ಮೇಲೆ, ಕರಿಬೇಡಿ ಅಂದು. ನಮ್ ತಂದೆ ಬಹಳ ಬಡತನ, ಅದರಿಂದಾಗಿ ನನ್ನನ್ನ ಸ್ಕೂಲ್ಗೂ ಸೇರ್ಸಿರ್ಲಿಲ್ಲ. ಈಗ ಆಕ್ಟ್ರೆಸ್ ಗಂದ್ರೆ ಆತರ ಹೇಳ್ತಿದ್ರು, ಮದುವೆ ಆದ್ರೆ ಅವಕಾಶ ಕಮ್ಮಿ. ಹಾಡುಗಾರರಿಗೂ ಹಾಗಿತ್ತ? ಮದ್ವೆ ಮಾಡ್ಕೊಂಡಿದ್ದ ವರ್ಷಕ್ಕೆ ನನ್ಗೆ ಅವಕಾಶಗಳು ಶುರುವಾಯ್ತು. ನಮ್ಮ ಯಜಮಾನ್ರು ಹೋಗ್ತಾ ನನ್ನ ವಾಯ್ಸನ್ನು ನನ್ನ ಮಾತನ್ನು ಎರಡನ್ನು ತಗೊಂಡೋಟೋದ್ರು. ನಿಮ್ಗೆ ನಿಮ್ಮ ಈ ಹಾಡುಗಳ ಜರ್ನಿಯಲ್ಲಿ ಯಾವುದು ಒಂದು ಅನ್ಎಕ್ಸ್ಪೆಕ್ಟೆಡ್ ಹಿಟ್ ಅಂತ ಅನಿಸ್ತು? ಅಂದ್ರೆ ನಾನು ಇದು ಯೋಚನೆ ಮಾಡಿರ್ಲಿಲ್ಲ, ಬಟ್ ತುಂಬಾ ದೊಡ್ಡ ಹಿಟ್ ಕೊಡ್ತು ನಂಗೆ. ಅಂದ್ರೆ ಅದು ಯಾವ ಹಾಡು ನಿಮ್ಗೆ ನೆನಪಿರೋ ಹಾಗೆ? ಯಾವುದು ಅನ್ಕೊಳ್ಳೋಷ್ಟ ಎಷ್ಟೊಂದು ಹಾಡು ಹಾಡಿಲ್ಲಮ್ಮ. ನಾನು ಬೆರಳೆಣಿಕೆ ಅಷ್ಟೇ ಹಾಡಿದ್ದು. ಒಂದು 60 ಪಿಕ್ಚರಲ್ಲಿ ಹಾಡಿದ್ರೆ ಹೆಚ್ಚು. ಅದರಲ್ಲಿ ಎಷ್ಟೋ ಪಿಕ್ಚರ್ಗಳು ಬಂದಿಲ್ಲ. ಎಷ್ಟೋ ಹಾಡುಗಳು ಒಂದು 9, 10, 11 ಹಾಡು ನಿಂತಿದೆ ಅಷ್ಟೇ. ಅಂದ್ರೆ ಚಲನಚಿತ್ರ ಹಾಡುಗಳು ನೀವು ಹೇಳ್ತೀವಿ ಅಷ್ಟೇ. ಅದಾದ್ಮೇಲೆ ನೀವು ಸುಗಮ ಸಂಗೀತ ಅದರಲ್ಲಿ ನೀವು ನಾನೇ ಹೇಳ್ಬಿಟ್ಟೆ, ಬರಲ್ಲ ಇನ್ಮೇಲೆ ಪಿಕ್ಚರ್ ಹಾಡಲ್ಲ ಅಂತ. ಯಾಕಂದ್ರೆ ರೋಸ್ ಹೋಗ್ಬಿಟ್ಟಿದ್ರ ನೀವು? ಅವಕಾಶಗಳ ಬಗ್ಗೆ ಅವಕಾಶಗಳ ಬಗ್ಗೆ ಈಗ ಚಿತ್ರ ವಾಣಿ ಜಯರಾಮ್ ಕಡೆ ಹಾಡಿಸೋರು. ಒಂದು ಚಿತ್ರದಲ್ಲಿ ನಾನು ಚಿತ್ರ ಇಬ್ರೇ ಹಾಡಬೇಕು ಅಂತ ಹಾಡಿದ್ದು ಡ್ಯುಯೆಟ್ ಹಾಡು. ಪಿಕ್ಚರ್ ಹೋಗಿ ಕೂತ್ಕೊಂಡ್ರೆ ನೋಡ್ತಾ ಇದ್ರೆ ನನ್ನ ಹೆಸರು ಬರಲೇ ಇಲ್ಲ. ಹಾಡು ವಾಣಿ ಜಯರಾಮ್ ಹಾಡಿದ್ದಾರೆ. ಅಂದ್ರೆ ನಿಮ್ಮನ್ನು ಒಂದ್ಸಲ ಹಾಡ್ಸಿದ್ರು, ಆಮೇಲೆ ವಾಪಸ್ ಅವ್ರ ಜೊತೆ ಹಾಡ್ಸಿದ್ರು. ಓಕೆ ಟೇಕ್ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಹೇಳ್ದೆ ವಾಣಿ ಜಯರಾಮ್ ಕೈಲಿ ಹಾಡಿಸಿದ್ದಾರೆ. ನನಗೆ ಬೇಜಾರಾಯಿತು, ಈ ಥರ ಮಾಡ್ತಾರಲ್ಲ. ಆಮೇಲೆ ಮದ್ರಾಸಿಂದ ಬರೋರಿಗೆ 5,000 ರೂಪಾಯಿ ಕೊಡೋರು. ಹೋಗೋಕ್ಕೆ ಬರೋಕ್ಕೆ ಏರ್ ಟಿಕೆಟು, ಇಳ್ಕೊಳ್ಳೋಕ್ಕೆ 5 ಸ್ಟಾರ್ ಹೋಟೆಲ್ ರೂಮು. ನಮಗೆ 500 ರೂಪಾಯಿ ಕೊಡೋರು. 500 ರೂಪಾಯಿ ಅಷ್ಟೇ. ಅದಕ್ಕೆ ನಾನು ಬೇಜಾರಾಗಿ ನಾನು ಹಾಡಲ್ಲ ಇನ್ಮೇಲೆ, ಕರಿಬೇಡಿ ನನ್ನ ಅಂತ ಹೇಳ್ಬಿಟ್ಟೆ. ಮಲಯಾಳದಲ್ಲಿ 2 ಪಿಕ್ಚರ್ಗೆ ಹಾಡಿದೆ. ಅರೇಂಜರ್ಸು ಅಲ್ಲಿ ಕರೆದವನು ಕಸ್ತೂರಿ ಅಂತ ಮಾತ್ರ ಹಾಕ್ತೀವಿ ಅಂತ, ಶಂಕರ್ ಬಿಟ್ಬಿಡ್ತೀವಿ ಅಂತ. ನನಗೆ ಅವ್ರನ್ನ ಮದ್ವೆ ಆದ್ಮೇಲೆ ಇಷ್ಟೆಲ್ಲ ಅವಕಾಶಗಳು ಬರ್ತಾ ಇರೋದು. ವಾಣಿ ಜೊತೆಗೆ ಜಯರಾಮ್ ಸೇರಿಸ್ಕೊಂಡಿದ್ದಾರೆ. ನನಗೂ ಕಸ್ತೂರಿ ಶಂಕರ್ ಅಂತ ಹಾಕಿ ಅಂದ್ರೆ ಮದುವೆ ಆಗಿದೆ ಅಂದ್ರೆ ಅಷ್ಟು ಅವಕಾಶಗಳು ಬರಲ್ಲಮ್ಮ ಅಂತಂದ್ರು. ಬೇಡ,
ನನಗೆ ಹಾಕಂಗಿದ್ರೆ ಪೂರ್ತಿ ಕಸ್ತೂರಿ ಶಂಕರ್ ಅಂತ ಹಾಕಿ, ಇಲ್ಲ ಹಾಕ್ಲೇಬೇಡಿ, ನಿಮ್ಮ ಇಷ್ಟ ಬಂದಿದ್ದು ಹೆಸರನ್ನ ಹಾಕೊಳ್ಳಿ ಅಂತ, ಕರಿಬೇಡಿ ನನ್ನ ಅಂತ. ಬಟ್ ಹಾಗೂ ಹೇಳ್ತಿದ್ರಲ್ವಾ, ಅದು ಮದ್ವೆ ಆದ್ರೆ ಅವಕಾಶ ಕಡಿಮೆ ಇರುತ್ತೆ ಅಂದ್ರೆ. ಈಗ ಆಕ್ಟ್ರೆಸ್ಗಂದ್ರೆ ಆತರ ಹೇಳ್ತಿದ್ರು, ಮದ್ವೆ ಆದ್ರೆ ಅವಕಾಶ ಕಮ್ಮಿ. ಹಾಡುಗಾರರಿಗೂ ಹಾಗಿತ್ತ? ಏನೋ ಗೊತ್ತಿಲ್ಲ, ಆ ತರ ಹೇಳ್ದ. ನನಗೆ ನೀವ್ ಒಪ್ಕೊಳ್ಳಿಲ್ಲ? ಒಪ್ಕೊಳ್ಳಿಲ್ಲ. ನಿಜ, ಒಪ್ಕೊಳ್ಳೋದಕ್ಕೆ ಮನ್ಸು ಬರೋದಿಲ್ಲ. ಬರಲ್ಲ, ಖಂಡಿತ ಬರಲ್ಲ. ನನಗೆ ಮಾತ್ರ ನಮ್ಮ ಯಜಮಾನ್ರನ್ನ ಮದ್ವೆ ಆದ್ಮೇಲೆ ಇಷ್ಟು ಅವಕಾಶಗಳು, ಇಷ್ಟು ದುಡ್ಡು ನೋಡಿದ್ದು ಎಲ್ಲ ಅವರಿಂದನೇ. ಆ ಒಂದು ನಿಯತ್ತು ಮನಸ್ಸಲ್ಲಿ ಇರ್ಬೇಕಲ್ವಾ. ನಿಮ್ಮ ಜೀವನ, ಬಾಲ್ಯ ಜೀವನ ಹೇಗಿತ್ತು? ಆಮೇಲೆ ಯಾವಾಗ ಮದ್ವೆ ಆಯ್ತು? ಯಾವಾಗ ನೀವು ಮದ್ವೆ ಆದ್ಮೇಲೆ ನಿಜವಾಗ್ಲೂ ನೀವು ಹೇಳೋ ಹಾಗೆ ಹಾಡಿನ ಈ ಒಂದು ಲೋಕಕ್ಕೆ ಎಂಟ್ರಿ ಕೊಟ್ರ, ಹೇಗೆ ಅಂತ? ನನಗೆ 7 ವರ್ಷದ ಹುಡುಗಿನಲ್ಲೇ ನಮ್ಮ ತಂದೆ ಶಕುಂತಲಾ ಪಾಂಡುರಂಗನ್ ಅಂತ ಗಮಕ ಹಾಡೋರು ಇದ್ರು, ಅವ್ರ ಹತ್ರ ಕರ್ಕೊಂಡೋದ್ರು. ಇನ್ನೂ ತುಂಬ ಚಿಕ್ಕ ಮಗು, 9 ವಯಸ್ಸು ಮೇಲೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನಮ್ಮ ತಂದೆ ಭಾಳ ಬಡತನ, ಅದರಿಂದಾಗಿ ನನ್ನನ್ನು ಸ್ಕೂಲ್ಗೂ ಸೇರಿಸಿರ್ಲಿಲ್ಲ. ಪಕ್ಕದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇತ್ತು. ಆ ವಾರ್ಷಿಕೋತ್ಸವಕ್ಕೆ HR ಲೀಲಾವತಿ ಮತ್ತು ಕಾಳಿಂಗರಾಯರು ಬರೋರು, ಅರುಣ್ ಕುಮಾರು ಮತ್ತು ಸಂಬಂಧ ಭಾಗವತರು ಎಲ್ಲ ಹರಿಕತೆಗೆ ಬರೋರು. ಆವಾಗೆಲ್ಲ ನಾನೇ ಮೊದಲು ಲೈನ್ನಲ್ಲಿ ಕೂತಿರ್ತಿದ್ದೆ. ನನಗೆ ಅಷ್ಟು ಇಷ್ಟ ಹಾಡು ಇದ್ದಿದ್ದು. ಪಕ್ಕದ ಮನೇಲಿ ರೇಡಿಯೋ ಹಾಕೋರು, ಅದನ್ನು ಕೇಳಿಕೊಂಡು ಅದರಲ್ಲಿ ಭಕ್ತಿಗೀತೆಗಳು, 7 ನಾರಾಯಣ, 7 ಲಕ್ಷ್ಮೀ ರಮಣ, ಮತ್ತು ಕಾಳಿಂಗರಾಯರು ಹಾಡೋದು ಜನಪದ ಗೀತೆ, ವಚನ ಎಲ್ಲ ಹಾಡ್ತಾ ಇದ್ದೆ. ಅದನ್ನು ಕೇಳ್ಕೊಂಡು ಜಯದೇವಿ ತಾಯಿ ಲೀಗಾಡೆ ಅವರ ಮನೆಗೆ ಹೋದಾಗ ಅವರು ಒಂದು ದಿವಸ ಹಾಡು ಹೇಳಮ್ಮ ಅಂತ, ವಚನ ಬರುತ್ತಾ ನಿನಗೆ ಅಂತ ಕೇಳಿದ್ರು. ಆಯಿತು ಅಂತ ಹಾಡಿದೆ. ಅತ್ತಲಿತ್ತ ಹೋಗದಂತೆ ಆ ಹಾಡು, ಬಸವಣ್ಣವ್ರ ವಚನ. ಆ ಹಾಡು ಕೇಳಿಬಿಟ್ಟು ಭಾಳ ಸಂತೋಷಪಟ್ಟರು. ಆವಾಗವಾಗ ಕೇಳ್ತಾ ಇದ್ರು, ನಾನು ಹಾಡ್ತಾ ಇದ್ದೆ. ಅವ್ರ ಮನೇಲಿ ಬಾಲಕೃಷ್ಣ, ಹಂಸಲೇಖ ಅವ್ರ ಅಣ್ಣ ಬಾಲಕೃಷ್ಣ ಬಂದಿದ್ದು ಗಣೇಶ ಹಬ್ಬಕ್ಕೆ ಹಾಡೋಕ್ಕೆ ಬಂದಿದ್ದು. ಆವತ್ತಿನ ದಿವಸ ನನ್ನನ್ನು ಹಾಡವ ತಂಗಿ ಅಂತ ಜಯದೇವಿ ತಾಯಿಯವರು ಕೇಳಿದ್ದಕ್ಕೆ ನಾನು ಹಾಡಿದೆ. ಅವತ್ತು ಯಾವ ಹಾಡು ಅಂದರೆ, ಯಾವುದೋ ಸಿನಿಮಾ ಹಾಡು ಹಾಡಿದೆ. ಅವ್ರ ಪ್ರೋಗ್ರಾಮ್ನಲ್ಲಿ ಹಾಡ್ತಾ ಇದ್ದಿದ್ದನ್ನ ಕೇಳ್ಬಿಟ್ಟು ನಂಬಿದೆ ನಿನ್ನ ನಾದ ದೇವತೆ. ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ. ಹೌದು, ಆವಾಗ ಜಾನಕಿಯವರು ಹಾಡಿದ ಥರನೇ ಕೇಳೋದು ನನಗೆ. ನಾನು ಅಷ್ಟು 100 ಸಲ ಪ್ರಾಕ್ಟೀಸ್ ಹಾಕ್ಕೊಂಡ ಕೇಳಿದ್ದೆ. ಅದೇ ಥರ ಹಾಡ್ತಾ ಇದ್ದೆ. ಅದನ್ನು ಕೇಳಿಬಿಟ್ಟು ನಮ್ಮ ಯಜಮಾನ್ರು ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತಂದ್ಬಿಟ್ಟು
ಒಂದು ಆ, ಮೇಯೋ ಹಾಲ್ನಲ್ಲಿ ಹ. ಆ, ಹೊನ್ನಪ್ಪ ಭಾಗವತರು, ಹ್ಮ್. ಆ, ನಮ್ಮ ಮಾಸ್ಟ್ರು ಎ ಸುಬ್ರಾವ್ ಮತ್ತೆ ರಾಜೇಶ್ವರಿ ಅಂತ ಆ ಪ್ರಸಿದ್ಧ ವೈಲನ್ ನುಡಿಸೋರು, ಅವರು 3 ಜನ ಜಡ್ಜಾಗಿ ಬಂದಿದ್ರು. ಹ್ಮ್. ಅವ್ರ ಮುಂದೆ ನಾನು ಸಂಧ್ಯಾರಾಗದ ಹಾಡು ಹಾಡಿದೆ, ನಂಬಿದೆ ನಿನ್ನ ನಾದ ದೇವತೆ ಹಾಡಿದೆ. ಅವರು ತಕ್ಷಣ ಒಂದು ಪಲ್ಲವಿ ಒಂದು ಚರಣ ಹಾಡ್ತಿದ್ದಂಗೆ ಎ ಕ್ಲಾಸ್ ಬರೆದ್ಬಿಟ್ರು. ಖುಷಿಯಾಗಿ. ನಮಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಅಂತ ಹೋಗಿದ್ದು, ನಮಗೆ ಎ ಕ್ಲಾಸ್ ಬಂತು. ಆವಾಗ ನಮ್ಮ ಯಜಮಾನ್ರು ನಾನು ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂದರೆ, ನಮ್ಮ ವೀರಶೈವ ಜಾತಿಯಲ್ಲಿ ಹಾಡೋಕ್ಕೆ ಬಿಡಲ್ಲ, ಸ್ಟೇಜ್ ಹತ್ತೋಕ್ಕೆ ಬಿಡಲ್ಲ. ಯಾಕೆ? ಏನೋ ಗೊತ್ತಿಲ್ಲ. ಸಾಹಿತ್ಯ ಸಂಗೀತ ಎರಡೂ ದೂರ. ಉತ್ತರ ಕರ್ನಾಟಕದಲ್ಲಿ ಸಾಹಿತ್ಯ ಸಂಗೀತ ಎಲ್ಲ ವಿಜೃಂಭಿಸುತ್ತೆ, ಇಲ್ಲಿ ಯಾರು ಬಿಡಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ಇದ್ಕೊಂಡು ಈ ವೀರಶೈವ ಜಾತಿಲಿ ಹೀಗಿದೆ, ಈ ಹುಡುಗಿನ ಇಷ್ಟು ಪ್ರತಿಭೆ ಉಳ್ಳವಳು, ಈ ಪ್ರತಿಭೆನ ಹಾಳು ಮಾಡಿಬಿಡ್ತಾರೆ, ಅದಕ್ಕೆ ನಾನೇ ಮದುವೆ ಮಾಡಿಕೊಂಡು ಅವಳನ್ನ ಪ್ರತಿಭೆನ ಬೆಳಗಿಸ್ತೀನಿ, ಎತ್ತಿ ಹಿಡಿತೀನಿ ಅಂತಂದು ಮದುವೆ ಮಾಡಿಕೊಂಡು, ಆಗ ಮದುವೆ ಮಾಡ್ಕೊಂಡಿದ್ದ ವರ್ಷಕ್ಕೆ ನನಗೆ ಅವಕಾಶಗಳು ಶುರುವಾಯಿತು. ಹೌದಾ? ನಿಮ್ಮ ಹತ್ರ ಬಂದು ಕೇಳಿದ್ರೆ ಆವಾಗಿನ ಕಾಲ ಸ್ವಲ್ಪ ಬೇರೆ ಇತ್ತಲ್ವ? ಈಗ ಮದ್ವೆ ಆಗೋ ತನಕ ಹುಡುಗನ ಮುಖ ನೋಡ್ಬಾರ್ದ ಹಾಗೆಲ್ಲ ಇತ್ತಾ, ಅಥವಾ ನಿಮ್ ಜೊತೆನೆ ಬಂದು ಅವ್ರು ಮಾತಾಡಿದ್ರ? ಇಲ್ಲ, ನಮ್ಮ ಆರ್ಕೆಸ್ಟ್ರಾದಲ್ಲಿ ಬುಲ್ಬುಲ್ ತರ ನುಡಿಸ್ತವ್ರ ರಾಯರಣ್ಣ ಅಂತ ಹೇಳ್ತಿದ್ನಲ್ಲ, ಅವ್ರ ಹತ್ರ ಕೇಳಿ ಅವ್ರ ಹತ್ರ ಮಾತಾಡಿ ಅವರು ನಮ್ಮ ಅತ್ತೆ ಮನೆಯವ್ರಿಗೆ ಒಪ್ಪಿಸಿ, ಬಡತನ ಶ್ರೀಮಂತಿಕೆ ಆ ಭೇದ ಆ ಕಾಲದಲ್ಲಿ ಒಂದೇ ಜಾತಿ ಆದ್ರೂ ಕೂಡ ಬಡತನ ಶ್ರೀಮಂತಿಕೆ ಇದು ಈ ಭೇದ. ನಾವು ಬಡವರು, ನಮ್ಮ ಅತ್ತೆ ಮನೆಯವರು ಶ್ರೀಮಂತರು, ಆದರೆ ಅದ್ರ ಮಧ್ಯ ನಮ್ಮ ಅಣ್ಣ ರಾಯರಣ್ಣ ಹೊಡೆದಾಡಿ ಮದುವೆ ಮಾಡಿಸಿದ್ರು. ಅಂದ್ರೆ ಆ ಕಾಲದಲ್ಲೇ ನಿಮ್ದು ಸ್ಟೋರಿ ಇತ್ತು ಹಂಗಂದ್ರೆ, ಮದ್ವೆ ಸಿಂಪಲ್ ಆಗಿ ಆಗ್ಲಿಲ್ಲ ಅಲ್ವಾ? ಅಂದ್ರೆ ತುಂಬಾ ಈಸಿಯಾಗಿ ಆಗ್ಲಿಲ್ಲ ಮದ್ವೆ, ಸ್ವಲ್ಪ ಕಷ್ಟ ಇತ್ತು. ಹಾಗಿದ್ರೆ 3 ವರ್ಷ ಕಷ್ಟ ಪಟ್ಕೊಂಡು, ನಾನೇ ದೊಡ್ಡ ಮಗಳು, ನನಗಿಂತ ಎಲ್ಲರೂ ಚಿಕ್ಕವರು, ನಾನು ಮದುವೆ ಹೋಗ್ಬಿಟ್ರೆ ಮನೆ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಅಂದ್ಬಿಟ್ಟು 3 ವರ್ಷ ಮದುವೆ ಆಗಲ್ಲ ಅಂತ ನಾನು ರಾಯರಣ್ಣನ ಹತ್ರ ಹೇಳಿ, ಅವರು ಇವ್ರ ಹತ್ರ ಹೇಳಿ, ನಾವು ಮದುವೆ ಆಗಿ ರಿಸೆಪ್ಷನ್ನಲ್ಲಿ ನಿಂತಿದ್ರು ಒಬ್ಬರು ಮುಖ ಒಬ್ರು ನೋಡಲಿಲ್ಲ, ಒಬ್ರನ್ನ ಮಾತಾಡಲಿಲ್ಲ. ಹೌದಾ? ಮತ್ತೆ ಈಗಿನ ಕಾಲದ ಹುಡುಗಿರಿಗೆಲ್ಲ ಇರುತ್ತೆ, ಹುಡುಗ ಹಿಂಗಿರ್ಬೇಕು ನೋಡಕ್ಕೆ, ಇದೆಲ್ಲ ಈಗಿನ ಕಾಲ ಬಿಡಮ್ಮ, ನಮ್ಮ ಕಾಲಕ್ಕೆ ಹೋಲ್ಸಂಗೆ ಇಲ್ಲ. ಈಗಿನ ಕಾಲದಲ್ಲಿ ಅವ್ರವರೇ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ
ಸೆಟ್ ಮಾಡ್ಕೊಂಡಿರ್ತಾರೆ ಒಂದು, ಆದ್ರೂ ಅವಾಗ ಹಂಗೆ ಇತ್ತ ಹುಡ್ಗನ್ ಮುಖ ನೋಡ್ದೇನೋ. ಈಗ ನಿಮ್ಗೆ ಯಾವ್ದು ಆಸೆಗಳಿರ್ಲಿಲ್ವಾ, ನನ್ ಹುಡ್ಗ ಹೀಗಿರ್ಬೇಕಿತ್ತು ಅಂತ? ಅಂದ್ರೆ ಮೊದ್ಲ ಏನೂ ಇಲ್ಲ. ಆ, ನಾವು ಆಸೆಗಳನ್ನೇ ಇಟ್ಕೊಂಡಿರ್ಲಿಲ್ಲ. ಆ, ಈ ಕಾಲ ಹಂಗ್ ಬಂದ್ಬಿಟ್ಟಿದೆ. ಆ ಪರಿಸ್ಥಿತಿ ಹಾಗೆ ಆಗ್ಬಿಟ್ಟಿದೆ. ಹೌದು. ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಆವಾಗಿಂದ ನಾವೇ ಸರಿ, ಇವಾಗ್ನವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ಹೌದು, ಅದು ಕರೆಕ್ಟ್. ಹ್ಮ್. ಅದಾದ್ಮೇಲೆ ನಿಮ್ಗೆ ಅವಕಾಶಗಳು ಜಾಸ್ತಿ ಬರ್ತಾ ಹೋಯ್ತು, ಅಂಡ್ ನಿಮ್ಗೆ ಸಪೋರ್ಟು ಹಾಗೆ ಇತ್ತು ಅಲ್ವಾ? ಹಾಗೆ ಇತ್ತು. ಹ್ಮ್. ನಮ್ಮ ಯಜಮಾನ್ರು ಹೋಗ್ತಾ ನನ್ನ ವಾಯ್ಸನ್ನು ನನ್ನ ಮಾತನ್ನು ಹ್ಮ್. ಎರಡನ್ನೂ ತಗೊಂಡೋಟೋದ್ರು. ನಾನು ವಾಯ್ಸು 6-7 ವರ್ಷ ಅವರನ್ನೇ ನೋಡಿಕೊಂಡು ಟೈಮ್ಗೆ ಊಟ ಕೊಡಬೇಕು, ತಿಂಡಿ ಕೊಡಬೇಕು, ಮಾತ್ರೆಗಳು ಕೊಡಬೇಕು ಅಂದ್ಕೊಂಡು ನಾನು ಹಾಡೋದು ಬಿಟ್ಟು 6-7 ವರ್ಷ ಹಾಗೆ ಸುಮ್ಮನೆ ಇದ್ದಿದ್ದು ಗಂಟ್ಲು ಹಿಡ್ಕೊಂಬಿಡ್ತು. ಓ. ಅವರು ಹೋಗಿದ್ದು ಒಂದು 2-3 ತಿಂಗಳ ಮೇಲೆ ನನಗೆ ಮಾತಾಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೆ. ಇಷ್ಟು ಮರವೂ ಇರ್ತಾ ಇರಲಿಲ್ಲ. ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೆ. ಈಗ ಏನೂ ಬರಲ್ಲ. ಅದಕ್ಕೋಸ್ಕರ 2 ವರ್ಷದಿಂದ ಈ ಸಂದರ್ಶನಕ್ಕೆ ಗೌರೀಶ್ ಅವರು ಫೋನ್ ಮಾಡಿ, ಹೋದ ಮಾರ್ಚಲ್ಲಿ ಫೋನ್ ಮಾಡಿದ್ದು, ನಿಮ್ದೊಂದು ಸಂದರ್ಶನ ತಗೊಳ್ತೀವಿ ಅಂತ. 4 ಸಲ ಕೇಳಿದ್ರು. 4 ಸಲನೂ ಮುಂದಕ್ಕೆ ಹಾಕ್ಕೊಂಡು ಇವತ್ತು ಹೇಗೋ ಕಾಲ ಕೂಡಿ ಬಂದಿದೆ. ನಿಜ.